ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸರ್ಕಾರ ರಚನೆಯಾಗಿ 1 ತಿಂಗಳಾಯಿತು. ಆಷಾಢನೂ ಬಂತು. ಆಷಾಢದಲ್ಲೂ ಪ್ರಮಾಣ ವಚನ ತೆಗೆದುಕೊಳ್ಳೋಕೆ ಶಾಸಕರು ನಮಗೆ ಸಚಿವ ಸ್ಥಾನ ಸಿಗುತ್ತಾನೆ ರೆಡಿ ಇದ್ದಾರೆ. ಅವರು ದೆಹಲಿ ಕರೆಗಾಗಿ ಡಿ.ಕೆ. ಶಿವಕುಮಾರ್ ಮತ್ತೊಂದು ಕಡೆ ಕಾಯ್ತಾ ಇದ್ದಾರೆ. ವಾರಾಂತ್ಯದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಕೂಡ. ಇದಕ್ಕೂ ಮೊದಲೇ ಹಲವು ಶಾಸಕರುಗಳು ದೆಹಲಿಗೆ ಹಾರಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಆರ್ ಅಶೋಕ್ ಮಾತನಾಡ್ತಾ ಒಂದು ಸಚಿವ ಸ್ಥಾನಕ್ಕೆ 150 ಕೋಟಿ ಅಂತ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಗರಿಗೆದರಿದ ಸಂಪುಟ ವಿಸ್ತರಣೆ ಕಸರತ್ತು. ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಮಂತ್ರಿ ಜೋಡೋ ಯಾತ್ರೆ ಇದು. ಜುಲೈ 17ರ ಬಳಿಕ ಸಂಪುಟ ವಿಸ್ತರಣೆ. ಸಿಎಂ ಡಿಕೆ ದೆಹಲಿಗೆ. ಸರ್ಕಾರ ರಚನೆಯಾಗಿ 1 ತಿಂಗಳಾಯ್ತು. ಮಳೆಗಾಲದ ಅಧಿವೇಶನದ ಸಮಯವೂ ಬಂತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ರಚನೆಯಾಗೇ ಇಲ್ಲ. ಇದೀಗ ನಿಧಾನವಾಗಿ ಸಂಪುಟ ವಿಸ್ತರಣೆಯ ಗಾಳಿ ಬೀಸ್ತಾ ಇದೆ. ಸಿಎಂಗೂ ಮೊದಲೇ ಕೆಲ ನಾಯಕರು ದೆಹಲಿಗೆ ಹಾರಿದ್ದಾರೆ. ಇಂದೋ ನಾಳೆಯೋ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ನಡೆಯಲಿದ್ದು ಇದೇ ವಾರದ ಕೊನೆಯಲ್ಲಿ, ಅಂದ್ರೆ ಜುಲೈ 17ರ ಬಳಿಕ ಡಿಕೆ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಒಂದು ಸಚಿವ ಸ್ಥಾನಕ್ಕೆ 150 ಕೋಟಿ ಆರ್ ಅಶೋಕ್ ಬಾಂಬ್. ಆದರೆ ಕಾಂಗ್ರೆಸ್ ಮನೆಯ ಈ ಸಂಪುಟ ಸರ್ಕಸ್ನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೊದಲ ಹಂತದ್ದು ಫೈಟಿಂಗ್ ಕೋಟ. ಯಾರ್ಯಾರು ಅಸಮಾಧಾನ ಇತ್ತೋ ಅವರಿಗೆಲ್ಲ ಕೊಟ್ಟಿದ್ದಾರೆ. ಎರಡನೆಯದ್ದು ಪೇಮೆಂಟ್ ಕೋಟ. ಒಂದು ಸಚಿವ ಸ್ಥಾನಕ್ಕೆ 100 ರಿಂದ 150 ಕೋಟಿ ಅಂತ ಬಾಂಬ್ ಹಾಕಿದ್ದಾರೆ. 100 ರಿಂದ 150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ, 1.5 ವರ್ಷಕ್ಕೆ ಹೇಳ್ತಾ ಇದ್ರಲ್ಲ ನನ್ನ ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ, ಮುಂದಿನ ಬಡ್ಜೆಟ್ ನಾನೇ ಅಂದ್ರು. ಎಲ್ಲೋದ್ರಪ್ಪ ಈಗ ಸಿದ್ದರಾಮಯ್ಯ? ಅಲ್ಲಿ ಈಗ ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಅಶೋಕ್ ಆರೋಪ ಅದೆಷ್ಟು ಸತ್ಯವೋ ಏನೋ, ಆದ್ರೆ ಸಂಪುಟ ಸೇರಲು ಲಾಬಿ ಅಂತೂ ನಡೀತಾ ಇದೆ. ಬಳ್ಳಾರಿಯಲ್ಲಿ 4 ಶಾಸಕರು ಪೈಪೋಟಿ ನಡೆಸುತ್ತಿದ್ದಾರೆ. ಸಿಎಂ ಡಿಕೆಶಿ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ಭರತ್ ರೆಡ್ಡಿ ಯುವ ಕೋಟಾದಡಿ ಲಾಬಿ ಮಾಡ್ತಿದ್ದಾರೆ. ನಾಗೇಂದ್ರ ಸಿದ್ದರಾಮಯ್ಯ ಮೂಲಕ ಟವೆಲ್ ಹಾಕ್ತಿದ್ದಾರೆ. ಶಾಸಕ ಜೆಎನ್ ಗಣೇಶ್ ಕೂಡ ರೇಸ್ನಲ್ಲಿದ್ದು, ಸಂಸದ ತುಕಾರಾಂ ಮಹಿಳಾ ಕೋಟಾದಡಿ ಪತ್ನಿಗೆ ಸಚಿವ ಸ್ಥಾನ ಕೊಡಿಸಲು ಲಾಬಿ ಮಾಡ್ತಿದ್ದಾರಂತೆ. ಇನ್ನು ಬೆಳಗಾವಿ ಭಾಗದ ಬರೋಬ್ಬರಿ 6 ಶಾಸಕರು ಸಚಿವ ಸೀಟ್ಗಾಗಿ ಟವೆಲ್ ಹಾಕಿದ್ದಾರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಆಸಿಫ್ ಸೇಠ್ ಸೇರಿ 6 ಶಾಸಕರು ನೇರವಾಗಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಇತ್ತ ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದ ಶಾಸಕ ರಂಗನಾಥ್ ಯುವಕರಿಗೆ ಸ್ಥಾನ ನೀಡಲಿ ಎಂದಿದ್ದಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿದಂದ್ರೆ ಮೈನಾರಿಟಿ ಶಾಸಕರು ನಾವೊಬ್ಬನೇ. ಈಗ ಹೇಳಿದಾರು ಮುಖ್ಯಮಂತ್ರಿ ಅವರು ಮತ್ತು ಹೈಕಮಾಂಡ್ ಅವರು, ಅದು ನಿರ್ಣಯ ಅವ್ರ ಮೇಲೆ ಇದೆ. ಅವ್ರೇನು ಮಾಡ್ತಾರೋ ಮಾಡಿದಂದ್ರೆ ಮಾಡಿ ತೊಗೊಂಡು ಹೋಗ್ತೀವಿ ಅಲ್ಲ. ನಾನಂತೂ ಆಕಾಂಕ್ಷಿದಾರ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆಗೆಡಿಸ್ಕೊಂಡು ನಂದಾಯ್ತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂತ ನಿರ್ಧಾರ. ಬರ ಇರೋದ್ರಿಂದ ಕನಿಷ್ಠ ಆದ್ರೂ ಕೃಷಿ ಸಚಿವರನ್ನ ನೇಮಕ ಮಾಡಿ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಒತ್ತಾಯ ಮಾಡಿದ್ದಾರೆ. ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಕೆ ಬಿಡಿ. ಆದ್ರೆ ಒಂದೇ ಏನು ಅಂದ್ರೆ, ಈಗ ಬರಗಾಲ ಇದೆ. ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದ್ರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಸಂಪುಟ ವಿಸ್ತರಣೆ ಅನ್ನೋದು ಕಾಂಗ್ರೆಸ್ಗೆ ರಾಕೆಟ್ ಸೈನ್ಸ್ ನಂತೆ ಕಾಣಿಸ್ತಿದ್ಯಾ? ದೊಡ್ಡ ಪಟ್ಟಿ ನೋಡಿ ಹೈಕಮಾಂಡ್ ಗಾಬರಿ ಆಗಿದೆಯಾ? ಇದೆಲ್ಲದಕ್ಕೂ ಸದ್ಯ ನೋ ಆನ್ಸರ್. ಆಗಸ್ಟ್ 6ರಿಂದ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಈ ಗ್ರಹಣವನ್ನ ಬಿಡಿಸುವ ಮಂತ್ರ ಯಾವುದು ಅನ್ನೋದನ್ನ ಮಾನ್ಯ ಸುರ್ಜೇವಾಲಾ ಅವರೇ ಸ್ಪಷ್ಟಪಡಿಸಬೇಕು. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.